ಛತ್ರಿ ಡ್ಯಾಡಿ ಗಾಡಿ ತೆಗ್ಸು. ಓ ಯಾಕೋ ಬಿ ಪಿ ಲೋ ಆಗಿದೆ ಅನಿಸ್ತದೆ. ಮೀಟ್ ಆಫಾ? ಪಾರ್ವತಿ ಯಾವಾಗ ನೋಡಿದ್ರು ಪಾರ್ವತಿ ಪಾರ್ವತಿ ಅಂತ ಹೋಗ್ಬೇಡ, ಬೇಗ ಹೋಗ್ಬಿಡ್ತೀಯ. ಮೊದಲೇ ಪಾಪಿ ನೀನು. ಚಿತ್ರಗುಪ್ತ ನರ್ಕಲೋಕದಲ್ಲಿ ಕಾಯ್ತೇನೆ ನಿನ್ನನ್ನು ಎಳ್ಕೊಂಡು ಹೋಗೋದಕ್ಕೆ. ನಮ್ಮ ದಣ್ಗಳಿಗೆ 100 ವರ್ಷ ಆಯ್ತು ಅಂತ ಜೋಯಿಸ್ ಹೇಳವ್ರೆ. ಯಾಕೆ ಹೇಳಿ? ಈ ಪಾಪಿನ ಮುಟ್ಟಿ ಎಳ್ಕೊಂಡು ಹೋಗ್ಬೇಕಲ್ಲ, ಆ ಪಾಪ ನಮಗೆ ತಗಲು ಬಿಡುತ್ತೆ ಅಂತ ಯಮಕಿಂಕರು ಅವಾಯ್ಡ್ ಮಾಡಿದ್ದಾರೆ. ಬೆಕ್ಕಿಲ್ಲದ ಮನೆಯಲ್ಲಿ ಇಲಿ ತೋಡಿರಾಗ ಆಡ್ತಿತ್ತಂತೆ. ಆದರೆ ನಿನ್ನ ಮುಂದೆ ನಿಂತಿರೋದು ಬೆಕ್ಕಲ್ಲ, ಹೆಣ್ಣು ಹುಲಿ. ಮಾರಿಗುಡಿ ಹೆಣ್ಣು ಹುಲಿ. ನಾಚಿಕೆ ಆಗಲ್ವ ನೀನು? ನನಗೆ ಅವಮಾನ ಮಾಡಬೇಕು ಅಂತ ನನ್ನ ಗಂಡನ ಎಲೆಕ್ಷನಿಗೆ ನಿಲ್ಲಿಸ್ತೀಯಂತೆ, ಆಮೇಲೆ ವಾಪಸ್ ತರಿಸಿ ನಾಮಿನೇಷನ್ನ ವಾಪಸ್ ತೆಗಿಸ್ತೀಯಂತೆ, ನನಗೆ ಅವಮಾನ ಆಗ್ಬಿಡುತ್ತಂತೆ. ಅಯ್ಯೋ ಯಾವ ಕಾಲದಲ್ಲಿ ಇದೆಯಾ ನೀನಿನ್ನು? ನಿನಗಿಂತ ನನ್ನ ಬ್ರೈನ್ ಪ್ರೊಸೆಸರ್ ಸ್ಪೀಡಾಗಿ ಓಡುತ್ತೆ ಪಿತಾಜಿ. ಸಾರಿ, ಪಿತಾಜಿ ಅಂತೆಲ್ಲ ಕರಿಬಾರ್ದು, ನಿಮಗೆ ಪಿಶಾಚಿ ಅಂತ ಕರಿಬೇಕು. ಅದೇ ಕರೆಕ್ಟ್ ವರ್ಡ್. ಇಷ್ಟು ದಿನ ಈ ಹಳ್ಳಿ ಜನಕ್ಕೆ ಮೋಸ ಮಾಡಿ 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 ಹೊಟ್ಟೆ ತುಂಬಿಸ್ಕೊಂಡಿದ್ಯಾ, ಆದರೆ ಇನ್ಮೇಲೆ ಅದಾಗಲ್ಲ. ಏನವ ಒಳ್ಳೆ ನಡ್ಸಕ್ಕೆ ಕೋಟಿ ದುಡ್ಡು ಬರ್ತದ ಅಂತ ದುಡ್ಡು ನಮ್ಮ ಯಜಮಾನ್ರಿಗೆ ಬೇಡವೇ ಬೇಡ. ಏ ಛತ್ರಿ, ವಯಸ್ಸಾಗಿದೆ, ಚಿಕ್ಕ ಹುಡುಗಿ ಕೈಲಿ ಬೈಸ್ಕೋಬೇಡಿ. ಈಗಾಗಲೇ ಹಾಸ್ಕೊಂಡು ಹೊತ್ಕೊಳ್ಳೋಷ್ಟು ಆಸ್ತಿ ನಿಮಗಿದೆ ಅಂತ ನನಗೆ ಗೊತ್ತು. ಆದರೆ ಈ ವಯ್ಯಂಗೆ ಅದೇನೋ ಬೇಡ, ಬೇರೆ ಬೇಕು. ಅಧಿಕಾರ ಎಲ್ಲ ತನ್ನ ಕಂಟ್ರೋಲಲ್ಲೇ ಇರಬೇಕು, ಎಲ್ಲ ತನ್ನ ಕಾಲು ಕೆಳಗೆ ಇರಬೇಕು ಅಂತ ಆಸೆ ಈಗ ನಿಮಗೆ. ಆಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಚ್ಚು. ಆ ಹುಚ್ಚನ್ನು ಬಿಡಿಸೋದಕ್ಕೆ ಅಂತಲೇ ನಾನು ಬಂದಿರೋದು. ಡಾಕ್ಟರ್ ಪಾರ್ವತಿ. ನನ್ನ ಗಂಡನ ಎಲೆಕ್ಷನ್ಗೆ ನಿಲ್ಲಿಸ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ನಾನು. ಅಯ್ಯೋ ಹೆಂಗಪ್ಪ ಒಪ್ಸೋದು ಅಂತ ಯೋಚನೆ ಮಾಡ್ತಿದ್ನಾ, ಅಷ್ಟರಲ್ಲಿ ನನ್ನ ಗಂಡನ ನೀನೇ ಎಲೆಕ್ಷನ್ ನಿಲ್ಲಿಸ್ದೆ. ನ್ಯಾಯವಾಗಿ ಬದುಕಬೇಕು ಅಂತ ನಾವು ಅಂದ್ಕೊಂಡ್ರೆ ಅನ್ಯಾಯವಾಗಿ ಬದುಕೋರು ತಾವಾಗೆ ಗುಂಡಿ ತೋಡ್ಕೋತಾರೆ. ಈಗ ನೋಡು, ನಿನ್ನೆ ನೀನೇ ಮಾವನ ಕರೆಸಿ ನಿನ್ನ ಗುಂಡಿನ ನೀನೇ ತೋಡ್ಕೊಂಡಿದ್ದೆ. ಹಾಗೆ ಮಾವ ನಾಮಿನೇಷನ್ನ ವಾಪಸ್ ತಗೋತಾನೆ ಅಂತ ನೀನು ಅಂದ್ಕೊಂಡಿದ್ದೆ ಅಲ್ಲ? ಇಲ್ಲ, ತಗೊಳ್ಳೋದಕ್ಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ಯಾವ ಜನದ ಮುಂದೆ ನನಗೆ ನನ್ನ ಗಂಡಂಗೆ ಅವಮಾನ ಮಾಡಬೇಕು ಅಂತ ನೀನು ಅಂದ್ಕೊಂಡಿತ್ತು, ಇವತ್ತು ಅದೇ ಜನರು ನನ್ನ ಗಂಡನ ಹೆಗ್ಲು ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ. ಈಗ ನೋಡು, ನೀನೇ ಹಾರ ಬೇರೆ ಹಾಕಿದ್ಯಾ. ಇದೇ ಜಯಕ್ಕೆ ಮೊದಲನೇ ಹೆಜ್ಜೆ ಅಂತ ಅನ್ಕೊ.